ಏನೇ ಹೇಳಿ, ಪ್ರಕೃತಿ ಒಂದು ನ್ಯಾಚುರಲ್ ಇದಕ್ಕೆ ಏನೂ ಸಮನಲ್ಲ ಅನ್ನೋದಕ್ಕೆ ನಾವೇನೇ ಪ್ರಪಂಚದಲ್ಲಿ ಏನೇ ಅಟ್ರಾಕ್ಷನ್ನು ಇದು ಏನೇ ಮಾಡಿದ್ರೂ ಆ ನ್ಯಾಚುರಲ್ ಇದಕ್ಕೆ ಬೆಲೆ ಮತ್ತು ಅದನ್ನು ಯಾರು ತಡೆಯೋಕ್ಕೂ ಆಗಲ್ಲ, ಯಾರು ವ್ಯಕ್ತಪಡಿಸೋಕ್ಕೂ ಆಗಲ್ಲ. ಎಷ್ಟು ಸುಂದರವಾಗೈತೆ ಅಂದರೆ ಎಷ್ಟು ಹಸ್ರು. ಬರೀ ಮಳೆ ಒಂದೇ ಒಂದು 2 ದಿನ ಮಳೆ ಉದಿದಕ್ಕೆ 3-4 ತಿಂಗಳಿಂದ ಸ್ನೋ ಬಿದ್ದು ಪೂರ್ತಿ ಈ ಭೂಮಿನೇ ಕಾಣದಲ್ಲಿರೋಂಥ ಇದಕ್ಕೆ ಒಂದೇ ಒಂದು ಮಳೆ ಉದಿದಕ್ಕೆ ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಆಯಿತು ನೋಡಿ. ಇಲ್ಲೆಲ್ಲ ಇದು ಸೂರ್ಯಕಾಂತಿ ಹೋಗ್ಬಿಟ್ಟಿತ್ತು, ಎಲ್ಲ ಮಳೆ ಊದಿರೋದಕ್ಕೆ ನೀರು ತುಂಬ ಆಗ್ಬಿಟ್ಟೈತೆ. ಈಗ ನಾವು ಆಟ ಆಡ್ತಿದ್ದಿದ್ದು ಕಟ್ಟೆ, ಯಾವಾಗ ಆ ಸ್ನೋ ಬಿದ್ದು ಐಸಾದಾಗ ನೀರ್ ಮೇಲೆ ಆಟ ಆಡಿದ್ವಲ್ಲ, ಆ ಕಟ್ಟೆನ ನೋಡೋಣ ಅನ್ನಿಸ್ತು. ಆ ನೋಡೋದ ಅನ್ನೋದಕ್ಕೆ ಈ ಕಡೆಗೆ ಬಂದಿದ್ದೀವಿ. ಎಷ್ಟು ಚೆನ್ನಾಗಿ ನಾವು ಐಸ್ ಮೇಲೆ ಈ ಕಟ್ಟೆ ಮೇಲೆಲ್ಲ ಆಟ ಆಡ್ತಿದ್ವಲ್ಲ, ಎಲ್ಲ ಮಳೆ ಹೋದೋ ನೀರು ತುಂಬ್ಕೊಂಡೈತಿ. ಈಗ ಈ ಥರ ಎಷ್ಟು ಚೆನ್ನಾಗಿ ನೀರು ತುಂಬ್ಕೊಂಡೈತೆ. ಇದನ್ನ ನೋಡ್ಬೇಕು ಅಂತಾನೆ ಬಂದೆ. 3 ದಿನದಿಂದ ಸಿಕ್ಕಾಬಟ್ಟೆ ಮಳೆ. ಬರೀ 3 ದಿನ ಮಳೆ ಓದಿದ್ಕೆ ನೋಡಿ ಇಷ್ಟು ಸುಂದರವಾಗಿ ಕಾಣ್ತೈತೆ ಹಸಿರು. ಈ ಹುಲ್ಲೆಲ್ಲ ಚಿಗುರು ಬಿಡುತ್ತಲ್ಲ, ಅಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಎಲ್ಲ ವೈಟು ಇದ್ದಿದ್ದೆಲ್ಲ ಈಗ ಎಲ್ಲ ಗ್ರೀನು ಆಗಿ ಬಿಸಿಲು ಅಳಿತೈತೆ ಪಟ ಪಳ 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 ಪಳ. ಈ ಹಸಿರು ಇದು ಕಾಣೋದಕ್ಕೆ ಕಾಯ್ತಾ ಇದ್ದ, ಈ ಹಸಿರು ಬಡ್ಲಿ ಅಂತಾನೆ. ಎಷ್ಟು ಚೆನ್ನಾಗೈತೆ ಈಗ. ನಮ್ಮ ಹಿಂದೆ ಕಟ್ಟೆ ಬರೀ 3 ದಿನ ಮಳೆ ಉದ್ದು ಚೆನ್ನಾಗಿ ಬಿಸಿಲು ಬರುತ್ತೆ ನೋಡಿ. ಇಡೀ ಇದೇ ಹಸ್ರು ಆಗೋಯ್ತು, ನೆನ್ಸ್ಕೊಳಕ್ಕಾಗಲ್ಲ, ಅಷ್ಟು ಹಸ್ರು ಬಂದ್ಬಿಡ್ತು 3 ದಿನಕ್ಕೆ. ಜೀವ ಹುಲ್ಲು ಗೆಡ್ಡೆ ಗೆಣಸು ಪಕ್ಷಿಗಳೆಲ್ಲ ಹಿಂಗೆ ಬಿಟ್ಕೊಂಡಿರ್ತಾವ, ಅಷ್ಟು ಹಚ್ಚ ಹಸ್ರಾಗ್ಬಿಡ್ತು. ಎಲ್ಲ ಪ್ರಪಂಚನೇ ಹಸ್ರಾಗ್ಬಿಡ್ತು ಇಲ್ಲಿ.